ಜೈ ಹಿಂದ್. ಭಾವಿ ಅಗ್ನಿವೀರರೇ, ಈಗ ನೀವು ನೋಡುತ್ತಿರುವ ದೃಶ್ಯ ಉಡುಪಿಯ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣವನ್ನು ಈಗ ನೀವು ವೀಕ್ಷಣೆಯನ್ನು ಮಾಡ್ತಾಯಿದ್ದೀರಿ. ಇದು ಬೆಳಗಿನ ಸಮಯ 4 ಗಂಟೆಗೆ. ಇಲ್ಲಿ ಎಲ್ಲ ಅಭ್ಯರ್ಥಿಗಳನ್ನ 4:30ಕ್ಕೆ ಒಳಗಡೆ ಕರೆದು ಎಲ್ಲ ಅಭ್ಯರ್ಥಿಗಳನ್ನ ಕೂಡಿಸಿದ್ದಾರೆ. ಇದು ಬೆಳಗಿನ ಸಮಯ 4:30ಕ್ಕೆ ನೀವು ಇಲ್ಲಿ ಗಮನಿಸ್ಬೋದು. ಅಭ್ಯರ್ಥಿಗಳು ಎಲ್ಲ ಕುಳಿತಿದ್ದಾರೆ. ಇವತ್ತು ಬೆಳಗ್ಗೆ ಎಲ್ಲ ಅಭ್ಯರ್ಥಿಗಳನ್ನು ಕರೆದು ಆಮೇಲೆ ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡಿ ಆಮೇಲೆ ರ್ಯಾಲಿಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅಲ್ಲಿ ನೀವು ಗಮನಿಸ್ಬೋದು, ಎಲ್ಲ ವಿದ್ಯಾರ್ಥಿಗಳನ್ನು ಕರೆದು ಅವರಿಗೆ ಆರ್ಮಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಇವತ್ತು 4 ಬ್ಯಾಚ್ಗಳನ್ನು ಮಾಡಿದರು. ಪ್ರತಿಯೊಂದು ಬ್ಯಾಚದಲ್ಲಿ ಒಂದು 100 ಅಭ್ಯರ್ಥಿಗಳಿದ್ದರು. ಅಂದರೆ ಒಟ್ಟು 400 ಅಭ್ಯರ್ಥಿಗಳು ಇಂದು ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸಿದರು. ಇಲ್ಲಿ ಗಮನಿಸ್ಬೋದು, ಗ್ರೌಂಡನ್ನು ನೋಡ್ಬೋದು. ಇಲ್ಲಿ ಸಿಂಥೆಟಿಕ್ ಗ್ರೌಂಡ್ ಅದ, ಚೆನ್ನಾಗಿ ಆರಾಮಾಗಿ ಓಡ್ಬೋದು. ಬಹಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾಯಿದ್ರು, ಸರ್ ಮುಂಜಾನೆ ಹೈಟ್ ಒಳಗಡೆ ಹೋಗಬೇಕಾದ್ರೆ ಎಂಟ್ರೆನ್ಸ್ ಹೈಟ್ ಇಟ್ಟಿದ್ರೇನ್ರಿ ಅಂತ. ಎಂಟ್ರೆನ್ಸ್ ಹೈಟ್ ಇವತ್ತು ಇಟ್ಟಿಲ್ಲ, ನೇರವಾಗಿ ಒಳಗಡೆನೇ ತೊಗೊಂಡು ಅವ್ರ ಹಾಲ್ ಟಿಕೆಟ್ ಮತ್ತು ಮಾರ್ಕ್ಸ್ ಕಾರ್ಡನ್ನು ನೋಡಿ ಒಳಗಡೆ ಕರೆದುಕೊಂಡು ಹೋಗಿ ಅವ್ರನ್ನ ಕೂಡಿಸಿ ಆಮೇಲೆ ಗ್ರೌಂಡಿಗೆ ಕರ್ಕೊಂಬಂದು ಅವ್ರ ಬ್ಯಾಚ್ಗಳನ್ನ ಮಾಡಿ 100 ಅಭ್ಯರ್ಥಿಗಳ ಬ್ಯಾಚ್ಗಳನ್ನ ಮಾಡಿ ಕೂಡಿಸಿ ಆಮೇಲೆ ಬ್ಯಾಚ್ಗಳ ವೈಸ ರನ್ನಿಂಗವನ್ನು ಬಿಟ್ಟಿದ್ದಾರೆ. ಅಭ್ಯರ್ಥಿಗಳು ಗಮನಿಸ್ಬೋದು. ಇಲ್ಲಿ ಫಸ್ಟಿಗೆ ಏನು ಮಾಡ್ಯಾರಪ್ಪ ಅಂದ್ರೆ ರನ್ನಿಂಗವನ್ನು ತೊಗೊಂಡಾರ. ರನ್ನಿಂಗ್ ಆದಮೇಲೆ ನೆಕ್ಸ್ಟ್ ಪುಲಪ್ಸು, ಆಮೇಲೆ ಲಾಂಗ್ ಜಂಪು, ಆಮೇಲೆ ಜಿಗ್ಜಾಗ್ ನಡಿಗೆ ಇವೆಲ್ಲ ಮಾಡ್ಕೊಂಡಿದ್ದಾರೆ. ಆಮೇಲೆ ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಇವತ್ತು ನಡೆದಂಥದ್ದು ಮಾಹಿತಿ ನಿಮ್ಗೆ ಹೇಳ್ಬೇಕಂದ್ರೆ, ಜಿಗ್ಜಾಗ್ ನಡಿಗೆಯಲ್ಲಿ ಒಂದೇ ಚಾನ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಕೈ ಬ್ಯಾಲೆನ್ಸ್ ಮಾಡೋದು, ಕೈ ಮ್ಯಾಲತ್ತದು ಮಾಡಿದ್ರೆ ಔಟ್ ಮಾಡಿ ಹೊರಗಡೆ ಕಳಿಸಿದ್ದಾರೆ. ಅದು ನಿಮಗೆ ನೆನಪಿರಬೇಕು. ಆಮೇಲೆ ಲಾಂಗ್ ಜಂಪ್ನಲ್ಲಿ ಸಹಿತ ಒಂದೇ ಚಾನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಪ್ಲಪ್ಸ 10ಕ್ಕೆ 10, 6 ತೆಗೆದ್ರೆ ಪಾಸ್ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಫಿಸಿಕಲ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ಯಾರಪ್ಪ ಅಂದ್ರೆ ಹೈಟ ವೇಟ ಚೆಸ್ಟನ್ನು ಸಹಿತ ಅಲ್ಲೇ ಬೆಳಗಿನ ಸಮಯದಲ್ಲಿ ತೆಗೆದುಕೊಂಡಿದ್ದಾರೆ. ಅಲ್ಲಿ ಹೆಚ್ಚಾಗಿ ಔಟ್ ಆಗಿದ್ದ ಅಭ್ಯರ್ಥಿಗಳಂದ್ರೆ ಚೆಸ್ಟ್ನಲ್ಲಿ ಭಾಳಷ್ಟು ಅಭ್ಯರ್ಥಿಗಳು ಇವತ್ತು ಔಟ್ ಆಗಿದ್ದಾರೆ. ಯಾಕೆಂದರೆ ನಾರ್ಮಲ್ ಆಗಿರ್ತದೆ 77, ನಾರ್ಮಲ್ 77, ಆಮೇಲೆ ವಿಸ್ತಾರ ಮಾಡಿದಾಗ 82 ಇರಬೇಕು. ಭಾಳಷ್ಟು ಜನ ಅಭ್ಯರ್ಥಿಗಳು ಇವತ್ತು ಔಟ್ ಆಗಿದ್ದು ಯಾವುದರಿಂದ ಅಂದ್ರೆ ಚೆಸ್ಟನ್ನು ವಿಸ್ತರಣೆ ಅಂದರೆ ಉಬ್ಬಿಸಲಿಕ್ಕೆ ಆಗದೇ ಇದ್ದ ಕಾರಣ ಭಾಳಷ್ಟು ಜನ ಚೆಸ್ಟ್ನಲ್ಲಿ ಸಹಿತ ಔಟ್ ಆಗಿದ್ದಾರೆ. ಅಭ್ಯರ್ಥಿಗಳು ಗಮನಿಸಬೇಕು. ಚೆಸ್ಟನ್ನು ಕರೆಕ್ಟಾಗಿ ನಿಮ್ಮದು 80 ಇರ್ತಂದ್ರೆ 85 ಬರಬೇಕು. 78 ಇತ್ತಪ್ಪ ಅಂದ್ರೆ ಅಲ್ಲಿ 83 ಬರಬೇಕು. 77 ಇತ್ತಂದ್ರೆ 82 ಬರಬೇಕು. ವಿಸ್ತಾರ ಮಾಡಿದಾಗ 5 ಸೆಂಟಿಮೀಟ್ರ್ ಬರಬೇಕು ಚೆಸ್ಟು. ಅದರಲ್ಲಿ ಭಾಳಷ್ಟು ಜನ ಅಭ್ಯರ್ಥಿಗಳು ಔಟ್ ಆಗಿದ್ದಾರೆ, ನೀವು ಗಮನಿಸ್ಬೋದು. ಅದೇ ರೀತಿಯಾಗಿ ನೆಕ್ಸ್ಟ್ ಇನ್ನು ಇವತ್ತು ಮಧ್ಯಾಹ್ನ ಏನು ಮಾಡ್ಯಾರಪ್ಪ ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಗಳನ್ನ ಚೆಕ್ ಮಾಡೋದು ಮಾಡ್ಯಾರ. ಅಡ್ಮಿಟ್ ಕಾರ್ಡ್ದಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ ತರಬೇಕಂತ ಹೇಳಿದ್ದಾರೆ ಅದೇ ರೀತಿ ಡಾಕ್ಯುಮೆಂಟ್ಗಳು ಎಲ್ಲ ಓದಿರಬೇಕು. ಅಡ್ಮಿಟ್ ಕಾರ್ಡನ್ನು ಮಧ್ಯಾಹ್ನ ಚೆಕ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಫಿಸಿಕಲ್ ಯಾರು ಪೆಟ್ಟಾಗ್ಯಾರ ಅವರಿಗೆ ನಾಳೆ ದಿನ ಮೆಡಿಕಲನ್ನು ಇಟ್ಟಿದ್ದಾರೆ. ನಾಳೆ ಮೆಡಿಕಲ್ ಅದ. ಮತ್ತು ಏನೇನು ನಡೀತದ ನೆಕ್ಸ್ಟ್ ನಾನು ಹೇಳ್ತೀನಿ. ಇಲ್ಲಿ ನೀವು ವಿಡಿಯೋನ ನೋಡ್ಬೋದು. ಇಲ್ಲಿ ಕಾರ್ಯಕ್ರಮ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಎಲ್ಲ ಅಭ್ಯರ್ಥಿಗಳು ಜೀವನದಲ್ಲಿ ಯಶಸ್ವಿ ಕಾಣಿರಿ, ಇಂಡಿಯನ್ ಆರ್ಮಿಯನ್ನು ಸೇರಿ ಭಾರತಾಂಬೆ ಸೇವೆ ಮಾಡುವ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ ಅಂತಕ್ಕಂಥ ಶುಭಾಶಯಗಳನ್ನು ತಿಳಿಸಿ ಅಧಿಕಾರಿಗಳ ಹೋಗ್ತಾ ಇದ್ದಾರೆ, ನೀವು ಗಮನಿಸ್ಬೋದು. ಇವತ್ತು ಮುಂಜಾನೆ ನಡೆದಂಥದ್ದು. ಇವತ್ತು 6:45ಕ್ಕೆ ಫಸ್ಟ್ ಬ್ಯಾಚಿ ರನ್ನಿಂಗನ್ನು ಬಿಟ್ಟಿದ್ದಾರೆ. 4 ಗ್ರೂಪ್ಗಳನ್ನು ಮಾಡಿದರು. ಆಮೇಲೆ ಮುಗಿತು. ನಾಳೆಯಿಂದ ಜಲ್ದಿ ಬಿಡ್ತಾರೆ. ನೀವು ಇಲ್ಲಿ ಗಮನಿಸ್ಬೋದು. ಮಳೆನೂ ಸಹಿತ ತುಂತುರು ಮಳೆ ಬಂದು ಹೋಗ್ತಾ ಇದೆ. ಮಳೆ ಬರ್ತದೆ ಒಂದು 5 ನಿಮಿಷ, ಅಂದ್ರೆ ಜುಬ್ರು ಮಳೆ ಅಂತೀವಿ ನಾವು. ಮಳೆ ಬಂದು ಮತ್ತೆ ಹೋಗ್ತದೆ. ಅಂಥದ್ದು ಏನು ತೊಂದರೆ ಇಲ್ಲ. ಏನು ಮಳೆ ಆದರೂ ಏನೂ ತೊಂದರೆ ಇಲ್ಲ. ಭಾಳಷ್ಟು ಜನ ಅಭ್ಯರ್ಥಿಗಳು ನನಗೆ ಕಮೆಂಟ್ ಮಾಡ್ತಾಯಿದ್ದಾರೆ, ಸರ್ ಬರಿಗಾಲಿನಿಂದ ಓಡಬೇಕಾ ಅಥವಾ ಬೂಟ್ ಶೂಸ್ ಹಾಕ್ಕೊಂಡು ಓಡಬೇಕಂತ. ನಿಮ್ಗೆ ಯಾವ ರೀತಿ ರೂಢಿ ಅದ ಆ ರೀತಿ ನೀವು ರನ್ನಿಂಗ್ ಮಾಡ್ಬೋದು. ನೀವು ಬರಿಗಾಲಿನಿಂದ ರೂಢಿ ಇತ್ತಂದ್ರೆ ಬರಿಗಾಲಿನಿಂದನೇ ಓಡ್ರಿ. ಅದೇ ರೀತಿಯಾಗಿ ಶೂಸ್ ಹಾಕೊಂಡು ಪ್ರಾಕ್ಟೀಸ್ ಇತ್ತು, ರೂಢಿ ಇತ್ತಂದ್ರೆ ಶೂಸ್ ಹಾಕೊಂಡು ಓಡ್ರಿ, ಏನೂ ತೊಂದರೆ ಇಲ್ಲ. ಆರಾಮಾಗಿ ನೀವು ರನ್ನಿಂಗನ್ನು ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಆಮೇಲೆ ಡಾಕ್ಯುಮೆಂಟ್ ಬಗ್ಗೆ ಎಲ್ಲರಿಗೂ ಎಚ್ಚರ ಇರಬೇಕು. ಮುಂದೆ ಬರ್ತಕ್ಕಂಥ ಭಾವಿ ಅಗ್ನಿವೀರರು ಡಾಕ್ಯುಮೆಂಟ್ ಬಗ್ಗೆ ಎಚ್ಚರಿಕೆ ವಹಿಸಿ ಇಲ್ಲಿ ರ್ಯಾಲಿಯಲ್ಲಿ ಭಾಗವಹಿಸಬೇಕು. ಆಮೇಲೆ ನೀವು ಪ್ರತಿಯೊಂದು ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ಬಿಡ್ತಾ ಇರ್ತೀವಿ. ಆದ್ದರಿಂದ ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೇ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ನೀಡಿ. ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ಜೈ ಹಿಂದ್. ಸೇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಆಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ.
ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.